ನಗರದ ನೆಹರು ವೃತ್ತದಲ್ಲಿ ಅಳವಡಿಸಿರುವ ಜಾಹೀರಾತು ನಾಮಫಲಕಗಳನ್ನು ತೆರವು ಮಾಡಿಸಬೇಕು, ಇಲ್ಲದಿದ್ದರೆ ಸಾರ್ವಜನಿಕರೇ ಕಿತ್ತು ಹಾಕುತ್ತಾರೆ ಎಂದು ನಗರಸಭೆ ಸದಸ್ಯರಾದಂಥ ಶ್ರೀನಿವಾಸ್ ಪ್ರಮೋದ್ ರವರು ಒತ್ತಾಯ ಕೂಡ ಮಾಡಿದರು. ಚಳ್ಳಕೆರೆ ನಗರದ ನಗರಸಭೆ ಸಭಾಂಗಣದಲ್ಲಿ ಸೋಮವಾರ 1 ಗಂಟೆಗೆ ನಡೆದ ಕೌನ್ಸಿಲ್ ಸಾಮಾನ್ಯ ಸಭೆಯಲ್ಲಿ ಅವರು ಒತ್ತಾಯ ಮಾಡಿದರು. ನಗರದ ಪ್ರಮುಖ ವೃತ್ತದಲ್ಲಿ ಜಾಹೀರಾತು ನಾಮಫಲಕ ಅಳವಡಿಕೆ ಮಾಡಿದ್ದಾರೆ, ಕೂಡಲೇ ತೆರವು ಮಾಡಿಸಬೇಕೆಂದು ಒತ್ತಾಯ ಕೂಡ ಮಾಡಿದರು. ಇನ್ನು ಈ ಹಿಂದೆ ಶಾಸಕರಾಗಿದ್ದಂಥ ಮಾಜಿ ಸಚಿವರಾದಂಥ ದಿವಂಗತ ಎಸ್ ತಿಪ್ಪೇಸ್ವಾಮಿಯವರು 198 ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಆಶ್ರಯ ಯೋಜನೆಯಡಿ ನೀಡಿದ್ದರು. ಆದರೆ ಈಗ ಅವರಿಗೆ ವಜಾ ಮಾಡಿ G+2 ಮಾದರಿಯ ಮನೆಗಳಲ್ಲಿ ನೀಡಲು ಮುಂದಾಗಿರುವುದು ಸರಿಯಲ್ಲ. ಮಾಜಿ ಸಚಿವರು ಆದಂಥ ಎಸ್ ತಿಪ್ಪೇಸ್ವಾಮಿಯವರು ಆಶಯದಂತೆಯೇ 198 ಫಲಾನುಭವಿಗಳಿಗೆ ಆಶ್ರಯ ಮನೆಗಳು ನಿರ್ಮಾಣ ಮಾಡಿಕೊಡಲು ಖಾಲಿ ನಿವೇಶನ ನೀಡಬೇಕು ಎಂದು ಸದಸ್ಯರಾದಂಥ ಜಯಣ್ಣ, ಶ್ರೀನಿವಾಸ್ ಪ್ರಮೋದ್ ರವರು ಒತ್ತಾಯ ಕೂಡ ಮಾಡಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ನಗರಸಭೆ ಅಧ್ಯಕ್ಷರು ಆದಂಥ ಶಿಲ್ಪಾ ಮುರಳಿ ಮಾತನಾಡಿ, ಖಾಲಿ ನಿವೇಶನಗಳು ಕೇವಲ 300 ಜನರಿಗೆ ಮಾತ್ರ ನೀಡಬಹುದು, ಆದರೆ ಸಾವಿರಾರು ಜನರಿಗೆ G+2 ಮಾದರಿಯಲ್ಲಿ ವಸತಿ ಕಲ್ಪಿಸಬಹುದು ಎಂದು ನಗರಸಭೆ ಅಧ್ಯಕ್ಷರು ಆದಂಥ ಶಿಲ್ಪಾ ಮುರಳಿ ಅವರು ಉತ್ತರ ಕೂಡ ನೀಡಿದರು. ಇನ್ನು ಪ್ರತಿಯೊಬ್ಬರಿಗೂ ಖಾಲಿ ನಿವೇಶನ ನೀಡಲು ಆಗುವುದಿಲ್ಲ, ಆದ್ದರಿಂದ ಸರ್ಕಾರ G+2 ಮಾದರಿಯಲ್ಲಿ ಮನೆಗಳು ನಿರ್ಮಾಣ ಮಾಡಿಕೊಡುತ್ತಿದೆ ಎಂದು ನಗರಸಭೆ ಅಧ್ಯಕ್ಷರು ಆದಂಥ ಶಿಲ್ಪಾ ಮುರಳಿ ಅವರು ಸಭೆಯಲ್ಲಿ ಗಮನ ಸೆಳೆದರು. ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ನಗರಸಭೆ ಸದಸ್ಯರು ಆದಂಥ ಶ್ರೀನಿವಾಸ್ ಪ್ರಮೋದ್ ರವರು ಮಾಜಿ ಸಚಿವರು ಹಾಗೂ ಈ ಹಿಂದೆ ಶಾಸಕರಾಗಿದ್ದಂಥ ದಿವಂಗತ ಎಸ್ ತಿಪ್ಪೇಸ್ವಾಮಿಯವರು 198 ಫಲಾನುಭವಿಗಳಿಗೆ ಆಶ್ರಯ ಮನೆಗಳು ನಿರ್ಮಾಣ ಮಾಡಿಕೊಳ್ಳಲು ಹಕ್ಕುಪತ್ರ ನೀಡಿದ್ದಾರೆ. ಅವರ ಆಶಯದಂತೆಯೇ 198 ಜನರಿಗೆ ಆಶ್ರಯ ಮನೆಗಳು ನಿರ್ಮಾಣ ಮಾಡಿಕೊಡಲು ಖಾಲಿ ನಿವೇಶನವೇ ಕೊಡಬೇಕು ಎಂದು ಒತ್ತಾಯ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದಂಥ ಕವಿತಾ ಬೋರಯ್ಯ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸೇರಿದಂತೆ ನಗರಸಭೆ ಸದಸ್ಯರಾದ ವೀರಭದ್ರಯ್ಯ ಅವರು ಕೂಡ G+2 ಮನೆಗಳು ನಿರ್ಮಾಣ ಮಾಡಿಕೊಡುತ್ತಿರುವುದರಿಂದ ಫಲಾನುಭವಿಗಳಿಗೆ ಅನುಕೂಲವಾಗುತ್ತದೆ. 198 ಫಲಾನುಭವಿಗಳಿಗೆ ಆಶ್ರಯ ಮನೆಗಳು ನಿರ್ಮಾಣ ಮಾಡಿಕೊಳ್ಳಲು ಹಕ್ಕುಪತ್ರಗಳು ನೀಡಿರುವುದು ಹಿಂದೆ ಮಾಜಿ ಸಚಿವರು ಶಾಸಕರು ನೀಡಿದ್ದಾರೆ. ಆದರೆ ಈಗ G+2 ಮಾದರಿಯಲ್ಲಿ ಮನೆಗಳು ನಿರ್ಮಾಣ ಮಾಡಿಕೊಡುತ್ತಿರುವುದರಿಂದ ಅವರಿಗೆ ಅನುಕೂಲವಾಗಲಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರುಗಳು ಹಾಗೂ ಅಧಿಕಾರಿಗಳು ಕೂಡ ಇದ್ದರು. Yeah.